ನಾನು ಒಕ್ಕಲಿಗ ಸಮಾಜದಿಂದ ಹುಟ್ಟಿ ಆದಿಚುಂಚನಗಿರಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ನಾನು ರಾಜ್ಯದ ಮುಖ್ಯಮಂತ್ರಿ ಆದೆ ಅಂತ ಹೇಳಿದ್ದು ನನ್ನ ಸ್ಥಾನಕ್ಕೆ ಮುಳುವಾಯ್ತು, ಇಳಿಯಪ್ಪ ಅಂತ ಹೇಳಿದರು. ಹಿಂದಿನಿಂದ ಮಾತಾಡುವ ನೂರಾರು ಜನಗಳಿರ್ತಾರೆ. ನಾನೊಬ್ಬ ರಾಜಕೀಯ ವ್ಯಕ್ತಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಒಂದನ್ನು ಬಾರಿ ಸ್ಪಷ್ಟವಾಗಿ ನಿಶ್ಚಯ ಮಾಡಿದ್ದೇನೆ, ಮಾಧವಣ್ಣ ನಮ್ಮದು ನಿಮ್ಮದೆಲ್ಲ ಕಾಳ ಮುಗೀತು. ಸನ್ಮಾನ್ಯ ಸುರೇಶರ ಮತ್ತು ಅವರ ತಂಡದ ಕಾರ್ಯಕ್ರಮ ಒಂದು ಪ್ರೇರಣೆ ಕೊಡ್ತದೆ ಅಂತ ಹೇಳುವಂಥದ್ದು ನನ್ನ ಮನಸ್ಸಿನ ಭಾವನೆ. ಇಲ್ಲಿ ಕೂತಂದ ನನ್ನ ಸಮಾಜದ ಎಲ್ಲರಲ್ಲಿ ಕೇಳ್ಕೊಳ್ತೇನೆ, ಯಾರೇ ಆಗಲಿ ಎಲ್ಲಿ ಆಗಲಿ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಕ್ಕಬೇಕು ಅಂತ ಹೇಳುವಂಥ ವ್ಯವಸ್ಥೆಗಳು ಬಂದಾಗ ಎದ್ದು ನಿಂತು ನೀವು ಅವರಿಗೆ ಆಶೀರ್ವಾದ ಮಾಡಬೇಕು, ಎದ್ದು ನಿಂತು ಆಶೀರ್ವಾದ ಮಾಡಬೇಕು. ನಾವು ಯಾವುದರಲ್ಲಿ ಕಡಿಮೆ ಅಲ್ಲ, ಈ ಸಮಾಜದವರು ಯಾವುದರಲ್ಲಿ ಕಡಿಮೆ ಅಲ್ಲ. ಪ್ರಾಯಶಃ ನಮ್ಮೆಲ್ಲರಲ್ಲಿ ಕೀಳರಿಮೆ ಇದೆ. ಒಂದು ಕಾಲಘಟ್ಟದಲ್ಲಿ ಗುರುಗಳೇ, ಒಂದು ಕಾಲಘಟ್ಟದಲ್ಲಿ ಒಕ್ಕಲಿಗ ಸಮಾಜ ಅತ್ಯಂತ ಪ್ರಬಲವಾಗಿತ್ತು. ಸುಳ್ಯ, ಪುತ್ತೂರು, ಈಗಿನ ಕಡಬ ತಾಲೂಕು ಎಲ್ಲವೂ ಸೇರಿ ಪುತ್ತೂರು ಕ್ಷೇತ್ರ ಆಗಿತ್ತು. ಸನ್ಮಾನ್ಯ ಕೂಜುಗೋಡು ವೆಂಕಟರಮಣಗೌಡರು 3 ಸರ್ತಿ ಶಾಸಕರಾಗಿ ಈ ಕ್ಷೇತ್ರವನ್ನು ಪ್ರತಿನಿಧೀಕರಿಸಿ ಒಕ್ಕಲಿಗ ಸಮುದಾಯಕ್ಕೆ ಗೌರವ ತರುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಸನ್ಮಾನ್ಯ ಸುಬ್ರಹ್ಮಣ್ಯ ಗೌಡರು ಅವರು ಬೆಳ್ತಂಗಡಿಯಲ್ಲಿ MLA ಆಗಿ ಜಿಲ್ಲೆಯಲ್ಲಿ ಪ್ರತಿನಿಧೀಕರಿಸಿದರು. ಪುತ್ತೂರಿನಲ್ಲಿ ನಾನು ಶಾಸಕನಾಗಿ, ಮಟ್ಟಂದೂರು ಶಾಸಕನಾಗಿ ಇಲ್ಲಿ ಕೆಲಸ ಮಾಡಿದ್ದೇವೆ. ನಮ್ಮ ಸಮಾಜದವರಿಗೆ ಅದ್ಭುತ ಕೆಲಸ ಮಾಡಿದ್ದೇವೆ. ನಾನೇನು ಸರ್ಟಿಫಿಕೇಟ್ ತಗೊಳ್ಳುವಂಥದ್ದಲ್ಲ. ಇವತ್ತು ಅಷ್ಟು ದೊಡ್ಡ ಅಡಿಕೆ ರಾಶಿ ಇದೆ, ತೆಂಗಿನಕಾಯಿ ಇದೆ ಗುರುಗಳೇ. ಇದರಲ್ಲಿ ನಂದು ಒಂದು ಪಾಲಿದೆ ಗುರುಗಳೇ. ಅಕ್ರಮ ಸಕ್ರಮದಲ್ಲಿ ಪುತ್ತೂರಿನ ಶಾಸಕನಾಗಿದ್ದಾಗ ಪುತ್ತೂರು ತಾಲೂಕಿನ ಅಕ್ರಮ ಸಮಿತಿಯ ಸದಸ್ಯನಾಗಿ ಕಡಬದಲ್ಲಿ ಸಿಟ್ಟಿಂಗ್ ಮಾಡಿ 6 ಸಿಟ್ಟಿಂಗ್ಗಳನ್ನು ಮಾಡಿದ್ದೇನೆ ಗುರುಗಳೇ. ಒಂದೊಂದು ದಿವಸ 500ಕ್ಕಿಂತ ಹೆಚ್ಚು ಜನರಿಗೆ ಸರ್ಕಾರಿ ಜಮೀನನ್ನು ಅವರ ಖಾಸಗಿ ಜಮೀನನ್ನು ಕೊಡುವಂಥ ಆದೇಶಗಳನ್ನು ಪಾಲನೆ ಮಾಡಿದ್ದೇನೆ. ನನಗೆ ಹೆಮ್ಮೆ ಇದೆ, ಗೌರವ ಇದೆ. ಮಠಂದೂರು ಸಂಜೂರು ಈಗ ತಾನೇ ಹೇಳ್ತಾ ಇದ್ರು, ಆ ಬಜ್ಜಿ ರಾಶಿ ಉಂಡತ್ತ ಸದಾನಂದ ಗೌಡ್ರೆ, ಅವು ಈರ್ನವಳ ಐಟು ಅಂತ ಉಂಡು ಅಂತ ಬಜ್ಜಿ ಅಂತ ಹೇಳಿದರು. ನನ್ನ ಬಜ್ಜಿ ಇಲ್ಲದಿರ್ಬೋದು, ಆದರೆ ನನ್ನ ಮನಸ್ಸಿನ ಭಾವನೆ ಅದನ್ನು ಕ್ರೋಢೀಕರಣ ಮಾಡಿ ಈ ಜನಗಳ ಜೊತೆ ಬೆರೆತ ಕಾರಣ ಅದಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪೇಪರೆಲ್ಲ ಒಂದು 2 ನಿಮಿಷ ಬಿಟ್ಟು ಕೊಡಿ ಅಣ್ಣ, ದಯವಿಟ್ಟು. ಆಮೇಲೆ ಕೊಡಿ, ಈಗ ಕೊಡಬೇಡಿ. ಆದ ಕಾರಣ ಎಲ್ಲ ಒಂದು ಕಡೆ ನನಗೆ ತುಂಬ ನೋವಿದೆ. ನನ್ನನ್ನು ನಾನು ಎಂಥ ಮನುಷ್ಯ ನೋಡಿ. ಜನ್ಮಭೂಮಿ ಸುಳ್ಯ, ಕರ್ಮಭೂಮಿ ಪುತ್ತೂರು, ನನ್ನ ಕೆಲಸ ಕಾರ್ಯಗಳ ವ್ಯವಸ್ಥೆ ಇಡೀ ದೇಶದಾದ್ಯಂತ. ಯಾರಿಂದಾಗಿ ಆಯಿತು? ಈ ಸಮಾಜದ ಎಲ್ಲ ಜನ, ಸುಳ್ಯ ಕ್ಷೇತ್ರದ ಎಲ್ಲ ಜನರ ಆಶೀರ್ವಾದ ನನ್ನನ್ನು ಎಲ್ಲ ಕಡೆ ತಲುಪಿಸಿದೆ ಅಂತ ಹೇಳುವಂಥ ಭಾವನೆ ನನ್ನಲ್ಲಿದೆ. ಅದಕ್ಕಾಗಿ ಯಾವುದೇ ಸಮಾಜದ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾಗಿ ಪಾಲ್ಗೊಳ್ಳಬೇಕು ಅಂತ ಹೇಳುವಂಥ ಆ ವ್ಯವಸ್ಥೆಗಳನ್ನು ನಾನು ಹಿಂದಿಂದ ಮಾಡಿಕೊಂಡು ಬಂದೇನೆ. ಸುರೇಶ್ ಬೈಲ್ರವರು ಹೇಳ್ತಾ ಇದ್ರು ಈಗ, ಸರಿ ಅನುಪಣಿತ ಪಾತ್ರನ ಜಾಸ್ತಿ ಅಣ್ಣ ಅಂತೇಳಿ. ಈಗ ಜಾಸ್ತಿ ಮಾತಾಡೋರೇ ಇರೋರು, ಕೆಲಸ ಕಡಿಮೆ ಮಾಡುವವರೇ ಇರೋದು. ಅದಕ್ಕಾಗಿ ನೀವು ಜಾಸ್ತಿ ಮಾತಾಡಿದ್ರು, ಜಾಸ್ತಿ ಕೆಲಸ ಮಾಡಿದ್ರಲ್ಲ ಸುರೇಶರೇ, ಆದ ಕಾರಣ ನಿಮ್ಮದು ಜಾಸ್ತಿ ಅಂತ ನಾನು ಒಪ್ಪಿಕೊಳ್ಳೋದಿಲ್ಲ. ನೀವು ಒಪ್ಕೊಳ್ತೀರಾ? ಇಲ್ಲಲ್ಲ. ಯಾಕೆ ಸುಮ್ಮನೆ ಕೂತಿದ್ದೀರಿ? ಅವರ ಜೊತೆ ಇನ್ನು ಯಾವತ್ತೂ ದುಡಿಬೇಕಲ್ಲ ನೀವು. ಪ್ರಾಯಶಃ ನನಗೆ ಅನಿಸಿದೆ, ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಮಂಗಳೂರಿನಲ್ಲಿ ಎಲ್ಲ ನಮ್ಮ ಸಮುದಾಯದ ಕಟ್ಟಡಗಳು ಮತ್ತೊಂದು ಎಲ್ಲವೂ ಇದೆ. ಹೊಸ ತಾಲೂಕಾದ ಕೂಡಲೇ ತಾಲೂಕಿನಲ್ಲಿ ಒಂದು ಇರಬೇಕು ಅಂತ ಹೇಳುವಂಥ ಭಾವನೆ ಬಂತಲ್ಲ, ಇದು ಅದ್ಭುತ ಭೋಜೇಗೌಡ್ರೆ. ಕಡಬ ತಾಲೂಕಿನಲ್ಲಿ 75%ಕ್ಕಿಂತ ಮೇಲೆ ಒಕ್ಕಲಿಗ ಸಮಾಜದವರೇ ಇದ್ದಾರೆ. 75ಕ್ಕಿಂತ ಮೇಲೆ. ಈ ತಾಲೂಕ್ ಪಂಚಾಯತ್ ಇರ್ಬೋದು, ಮತ್ತೊಂದಿರ್ಬೋದು, ಮುಂದಿನ ದಿನಗಳಲ್ಲಿ ಬೈಫರ್ಕೇಟ್ ಆದರೆ ಇಲ್ಲಿ ತಾಲೂಕ್ ಪಂಚಾಯತ್ ಗೌಡ ಸಮಾಜದ ಅಧ್ಯಕ್ಷನೇ ಆಗ್ತಾನೆ, ಬೇರೆಯವರು ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಲ್ಲಿರುವಂಥ ತಾಲೂಕು ಇದಾಗಿದೆ. ಸುಳ್ಯದಿಂದ ಒಂದು 4-5 ಗ್ರಾಮಗಳು, ಪುತ್ತೂರಿಂದ ಒಂದಷ್ಟು ಗ್ರಾಮಗಳು ಸೇರಿ ಗೌಡ್ರಿಗಾಗಿಯೇ ನಿರ್ಮಾಣವಾದಂಥ ಕಡಬ ತಾಲೂಕು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಪ್ರಾಯಶಃ ಕಡಬ ತಾಲೂಕು ರಚನೆಯಲ್ಲಿ ನಂದು ಒಂದು ಪಾಲಿದೆ, ನೀವು ಆರಿಸಿ ಕಳಿಸಿದವರದ್ದು ಒಂದು ಪಾಲಿದೆ. ಇದನ್ನು ಒಂದು ತಾಲೂಕನ್ನಾಗಿ ಪರಿವರ್ತನೆ ಮಾಡಬೇಕು ಅಂತ ಹೇಳುವಂಥದ್ದು. ಆದ ಕಾರಣ ಇದನ್ನೆಲ್ಲವನ್ನು ನೋಡಿದರೆ ನಮಗೆ ಅನಿಸ್ತದೆ, ಈ ಸಮಾವೇಶ ಒಂದು ಈ ಭಾಗದ ಎಲ್ಲ ಸಮುದಾಯದವರಿಗೆ, ಕೇವಲ ಗೌಡ ಸಮುದಾಯದವರ, ಒಕ್ಕಲಿಗ ಸಮುದಾಯದವರಿಗೆಲ್ಲ, ಎಲ್ಲ ಸಮುದಾಯರಿಗೆ ಕೊಡುವಂಥ ಒಂದು ಕೊಡುಗೆ. ಆದರೆ ಇಡೀ ಜಿಲ್ಲೆಯ ಲೆಕ್ಕದಲ್ಲಿ ಈ ಸಮುದಾಯದ ಅಡಿಗಲ್ಲ ಹಾಕುವಂಥ ಪ್ರಾರಂಭೋತ್ಸವ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ಪಕ್ಷ ಇರಲಿ, ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಗೌಡ ಸಮುದಾಯವನ್ನು ಅದಕ್ಕೆ ರೆಪ್ರೆಸೆಂಟೇಷನ್ ಕೊಡುವಂಥ, ಆ ಕೊಡಬೇಕು ಅಂತ ಹೇಳುವಂಥ ಒಂದು ಭಾವನೆ ಬೇರೆ ಬೇರೆ ರಾಜಕೀಯ ಪಕ್ಷದ ಸಂಘಟನೆಗಳ ಅವರಿಗೆ ಬರಲಿ ಅಂತ ಹೇಳುವಂಥ ಒಂದು ಸಂದೇಶವನ್ನು ಕೊಡುವಂಥ ಒಂದು ವೇದಿಕೆ ಇದಾಗಿದೆ. ನಾನು ಕೇಳಿದೆ, ಎಷ್ಟು ಚೇರ್ ಹಾಕಿದ್ದೀರಿ ಅಂತ ಹೇಳಿ. ಅವ್ರು ಹೇಳಿದರು, ಸುಮಾರು 8,000 ಚೇರ್ ತಂದೇವೆ, 6,000 ಅಲ್ಲ ಸರ್, 6,000 ಹಾಕಿದ್ದೇವೆ ಅಂತೇಳಿ. ನನಗೆ ಅನ್ನಿಸ್ತದೆ ಅದಕ್ಕಿಂತಲೂ ಜಾಸ್ತಿ ಹೊರಗೆಲ್ಲ ಜನ ಇದ್ದಾರೆ.
ಒಂದು ಗ್ರಾಮೀಣ ಪ್ರದೇಶದಲ್ಲಿ 500 ಜನ ಸೇರಿಸೋದು ಅಂತ ಹೇಳಿದರೆ ಕಷ್ಟ. ನಾನು ಧರ್ಮಪಾಲನಾಥ ಸ್ವಾಮೀಜಿಯವರು ಹೇಳ್ತಾ ಇದ್ದೆ, ಮೇಲೆ ಆದರೆ ಅಂದರೆ ಘಟ್ಟದ ಮೇಲೆ ಅಂತ ನಾವು ಕರೆಯುವಂಥದ್ದು ಬೇರೆ ಭಾಗಗಳನ್ನು, ಘಟ್ಟದ ಮೇಲೆ ಆದರೆ ಸಾಕಷ್ಟು ಜನ ಹತ್ತಿರ ಇರೋರೆಲ್ಲ ಬಂದುಬಿಡ್ತಾರೆ. ಇಲ್ಲಿ ದೂರ ದೂರ ಮನೆ ಮತ್ತೊಂದಾದ ಕಾರಣ ಇಲ್ಲಿ ಜನ ಸೇರಿಸುವುದು ಅಂತ ಒಂದು ಸವಾಲಿನ ಸಂಗತಿಗಳು. ಇವತ್ತು ಆ ಕೆಲಸ ಕಾರ್ಯಗಳನ್ನು ನಾವು ಅತ್ಯಂತ ಯಶಸ್ವಿಯಾಗಿ ಮಾಡುವಂಥ ಇದನ್ನು ಮಾಡಿದ್ದೇವೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ನಾನು ಇದಕ್ಕೆ ಒತ್ತಡ ಹಾಕುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೇನೆ. ಮುಂದಿನ ದಿವಸದಲ್ಲಿ ಸಮುದಾಯಕ್ಕೆ ಬೇಕಾದಂಥ ಮೂಲ ಸವತ್ತುಗಳನ್ನು ಸಮುದಾಯವೇ ಕೊಡ್ತದೆ, ಆದರೆ ಸಮಾಜಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಕೊಡುವಂಥದ್ರಲ್ಲಿ ಕೂಡ ನಾವು ಅಷ್ಟೇ ಮುಂದಿರಬೇಕು. ಯಾಕೆ ಕೆಂಪಾಡಿ ರಾಮೇಗೌಡರ ಫೋಟೋ ಹಾಕಿದ್ದೇವೆ ಹೇಳಿ? ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಮಾಡಿದ್ದೆ ಕೆದಂಬಾಡಿ ರಾಮಯ್ಯಗೌಡರು ಮತ್ತು ಗುಡ್ಡಮನೆ ಅಪ್ಪಯ್ಯಗೌಡರು 1837ರಲ್ಲಿ. ಚರಿತ್ರೆಯಲ್ಲಿ ನಾವು ಓದ್ತಾ ಇದ್ದೇವೆ 1957 ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಯಿತು ಅಂಥೇಳಿ. ಅದಕ್ಕಿಂತ 20 ವರ್ಷಗಳ ಹಿಂದೆ ಅಶ್ವಥ್ ನಾರಾಯಣರೇ, ಅದಕ್ಕಿಂತ 20 ವರ್ಷಗಳ ಹಿಂದೆ ಒಕ್ಕಲಿಗ ಸಮಾಜದ ಕೆದಂಬಾಡಿ ರಾಮಯ್ಯಗೌಡರು ದಕ್ಷಿಣ ಕನ್ನಡದ ಕೆಳಗಿನ ಭಾಗದಲ್ಲಿ, ಗುಡ್ಡಮನೆ ಅಪ್ಪಯ್ಯಗೌಡರು ಮತ್ತು ಅವರ ಜೊತೆ ಬೇರೆ ಬೇರೆ ಲಿಂಗರಾಜ ಅರಸು ಬಾಕಿಯವರೆಲ್ಲ ಸೇರಿಕೊಂಡು ನಮ್ಮ ಮಡಿಕೇರಿ ಭಾಗದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭ ಮಾಡಿ ಬಲಿದಾನ, ಬ್ರಿಟಿಷರ ನೇಣಿಗಮಕ್ಕೆ ಬಲಿದಾನ ಇರಿ ಈ ದೇಶಕ್ಕೆ ಒಕ್ಕಲಿಗ ಸಮುದಾಯದ ನಾಯಕರು ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭ ಮಾಡಿದರು. ಆದ ಕಾರಣ ಚರಿತ್ರೆಗಳು ಬದಲಾಗಬೇಕು. ಚರಿತ್ರೆಗಳಲ್ಲಿ ಪ್ರಾರಂಭೋತ್ಸವ ಗುಡ್ಡಮನೆ ಅಪ್ಪಯ್ಯ, ನಾವು ಅಂಥ ಸಮಾಜಕ್ಕೆ ಸೇರಿದವರು. ಆದ ಕಾರಣ ನಮಗೆ ಯಾಕೆ ಕೀಳರಿಮೆ? ನಮಗೆ ಯಾರಿಗೂ ಕೀಳರಿಮೆ ಅಗತ್ಯ ಇಲ್ಲ. ಎಂತೆಂಥವರಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆದರು ಸ್ವಾಮಿ. ಈ ದೇಶದ ಪ್ರಧಾನಮಂತ್ರಿ ಆದರೂ ಒಬ್ಬ ಒಕ್ಕಲಿಗ ಗೌಡ, ನಮಗೆ ಹೆಮ್ಮೆ ಅಲ್ವಾ? ಆದ ಕಾರಣ ನಾವೇನು ಸಣ್ಣವರು ಅಂತ ತಿಳ್ಕೊಂಡಿದ್ದಾರೆ ಯಾರು? ಅಗತ್ಯ ಇಲ್ಲ. ನಾಡಪ್ರಭು ಕೆಂಪೇಗೌಡ ಇವತ್ತು ಆಡಳಿತ ಸೂತ್ರ ಏನಾದರೂ ಹೊಸ ಆ ಸಮಾಜಕ್ಕೆ ಕೊಟ್ಟಿದ್ರೆ ಅದು ನಾಡಪ್ರಭು ಕೆಂಪೇಗೌಡ, ನಮ್ಮ ಸಮುದಾಯದವರವರು. ಇವತ್ತು ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ನಾವೆಲ್ಲ ಭಾರಿ ಜೋರಲ್ಲಿ ಅನುಷ್ಠಾನ ಮಾಡ್ತಾ ಇದ್ದೇವೆ. ಬ್ಯಾಂಗ್ಳೂರು, ಮಂಗಳೂರು ಎಲ್ಲ ಕಡೆಗಳಲ್ಲಿ ಸ್ಮಾರ್ಟ್ ಸಿಟಿ ಕಾನ್ಸೆಪ್ಟ್ ಕೊಟ್ಟವರು ಯಾರು? ಆ ಊರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳು, ರಸ್ತೆಗಳು, ನಿಮ್ಮ ಉದ್ಯೋಗಕ್ಕೆ ಬೇಕಾದಂಥ ಬೇರೆ ಬೇರೆ ವ್ಯವಸ್ಥೆಗಳು, ಎಲ್ಲಿ ಆ ಭಾಗಕ್ಕೆ ಬೇಕಾದಂಥ ಒಂದು ಒಳ್ಳೆ ವಾತಾವರಣ ನಿರ್ಮಾಣಕ್ಕೆ ಮಾಡಬೇಕಾದಂಥ ಉದ್ಯಾನವನಗಳು, ಕುಡಿಯುವ ನೀರಿನ ವ್ಯವಸ್ಥೆಗಳು ಎಲ್ಲವನ್ನ ಇದೇ ರೀತಿ ಇರಬೇಕು ಅಂತ ಹೇಳಿ ನಮ್ಮ ಕ್ಯಾಪಿಟಲ್ ಬ್ಯಾಂಗ್ಳೂರನ್ನು ಒಂದು ಆದರ್ಶ ನಗರವನ್ನಾಗಿ ಪರಿವರ್ತನೆ ಮಾಡಿದ್ರು ನಮ್ಮ ಸಮಾಜದ, ಒಕ್ಕಲಿಗ ಸಮಾಜದ ಆ ನಾಡಪ್ರಭು ಕೆಂಪೇಗೌಡರು. ಆದ ಕಾರಣ ನಾವು ಯಾರು ಹಿಂದೇಟು ಹಾಕುವಂಥದ್ದು ಅಗತ್ಯಗಳಿಲ್ಲ. ಸಮಾನತೆ ಬಗ್ಗೆ ಮಾತಾಡ್ತೀವಿ ನಾವು ಇವತ್ತು. ಸಮಾನತೆ, ಆ ಜಾತಿ, ಈ ಜಾತಿ, ಮೇಲ್ಜಾತಿ, ಕೆಳಜಾತಿ ಅಂತ ಹೇಳಿ, ದೇಶದವರು ಮತ್ತೊಬ್ಬರು ಪರವೂರಿನವರು ಅಂತ ಹೇಳ್ತೀವಿ. ಆದರೆ ಒಬ್ಬ ಕವಿ, ರಾಷ್ಟ್ರ ಕವಿಯಾಗಿ ನಮ್ಮ ಕುವೆಂಪುರವರು ಜಗತ್ತಿಗೆ ವಿಶ್ವ ಮಾನವ ಸಂದೇಶವನ್ನು ಕೊಟ್ಟಿರೋದು ಅದು ಒಕ್ಕಲಿಗ ಸಮಾಜದವರು. ನಾವು ಸ್ವಾಮಿ ಒಕ್ಕಲಿಗ ಸಮಾಜದ ಸಮಾನತೆ, ಆಡಳಿತ, ಸ್ವಾತಂತ್ರ್ಯ ಸಂಗ್ರಾಮ ಇದನ್ನೆಲ್ಲವನ್ನು ಮಾಡುವುದಕ್ಕಿಂತ ಹೆಚ್ಚಾಗಿ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಜಾತಿ ಮತ ಯಾವುದನ್ನು ನೋಡಿಲ್ಲ. ಸುಮಾರು 475 ವಿದ್ಯಾಕ್ಷೇತ್ರಗಳನ್ನು ಹೊಂದಿದೆ. ಆಸ್ಪತ್ರೆಗಳನ್ನು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನು ಹೊಂದಿದೆ. ಕಣ್ಣಿಲ್ಲದವರಿಗೆ ಕಣ್ಣು ಕೊಡುವಂಥ ಆ ವಿದ್ಯಾಕ್ಷೇತ್ರಗಳನ್ನು ತಯಾರು ಮಾಡಿದೆ. ನೀವು ನೋಡಿರ್ಬೋದು, ಅದ್ಭುತವಾದಂಥ ಕೆಲಸ ಕಾರ್ಯಗಳು ಇವತ್ತು ಮಾಡಿದೆ. ಜಾತಿ ಮತ ನೋಡಲಿಲ್ಲ. ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೊಡುವಂಥದ್ದು, ನಮ್ಮ ಸಮಾಜದ ಆ ವಿದ್ಯಾರ್ಥಿಗಳಿಗೆ ಹೈಯರ್ ಎಜುಕೇಷನ್, ಮೆಡಿಕಲ್ ಎಜುಕೇಷನ್, ಇಂಜಿನಿಯರಿಂಗ್ ಎಜುಕೇಷನಲ್ಲಿ ಒಂದು ಕೊಡುವಂಥದ್ದು. ನಾನು ಯಾಕೆ ಹೇಳಿದೆ, ಇದೊಂದು ಸಮಾಜದ ಸಭೆ ಆದ ಕಾರಣ ನಾನು ಹೇಳ್ತಾ ಇದ್ದೇನೆ. ನಮ್ಮ ಸಮಾಜದ ಪ್ರತಿಯೊಬ್ಬ ಆ ಕೂಲಿ ಕೆಲಸ ಮಾಡುವುದರಿಂದ ಹಿಡಿದು ಈ ದೇಶದ ಯಾವುದೇ ಪ್ರಮುಖ ಸ್ಥಾನದಲ್ಲಿ ಕೂತವು ಕೂಡ ಯಾವತ್ತೂ ಕೂಡ ನಾನು ಸ್ವಲ್ಪ ಸಣ್ಣವ ಅಂತ ಹೇಳುವಂಥ ಮನಸ್ಸಿನ ಭಾವನೆ ಬಿಟ್ಟುಬಿಡಿ, ಈ ದೇಶಕ್ಕೆ ಎಲ್ಲವನ್ನ ಕೊಡುವುದರಲ್ಲಿ ಆ ಮುಂಚೂಣಿಯಲ್ಲಿ ನಿಂತಂಥ ಒಂದು ಸಮಾಜ ಅದು ಒಕ್ಕಲಿಗ ಸಮಾಜ. ನನಗೆ ಹೆಮ್ಮೆ ಆಗ್ತಾ ಇದೆ. ಹಲವಾರು ಸಂದರ್ಭದಲ್ಲಿ ಬೇರೆ ಬೇರೆ ತೊಂದರೆ ಆಗುತ್ತೆ. ನಾನು ಮುಖ್ಯಮಂತ್ರಿ ಆಗಿದ್ದೆ. ಅಶ್ವಥ್ ನಾರಾಯಣರ ಮೇಲೆ ನಗಾಡಲಿಕ್ಕೆ ಶುರು ಮಾಡಿದರು. ಆದಿಚುಂಚನಗಿರಿ ಮಹಾಸಂಸ್ಥಾನದ ನಮ್ಮ ಭೈರವೇಕ ಬಾಲಗಂಗಾಧರ ಸ್ವಾಮೀಜಿಯವರ ಒಂದು ಅದ್ಭುತ ಕಾರ್ಯಕ್ರಮ ಬ್ಯಾಂಗ್ಳೂರಿನಲ್ಲಿ ನಡೀತು. ಸುಮಾರು 4 ಲಕ್ಷ ಜನ ಸೇರಿದ್ರು. 4 ಲಕ್ಷ, 1-2 ಲಕ್ಷ ಅಲ್ಲ, 4 ಲಕ್ಷ ಜನ ಸೇರಿದ್ರು. ನಾನು ಮುಖ್ಯಮಂತ್ರಿ ಆಗಿದ್ದೆ.
ನಮ್ಮ ಒಕ್ಕಲಿಗ ಸಂಘದ ಎಲ್ಲ ನಾಯಕರು ಸೇರಿಕೊಂಡು ಇದನ್ನು ಸಮಾರಂಭವನ್ನು ಮಾಡಿದ್ದೆವು. ಸಮಾರಂಭದ ಭಾಷಣದಲ್ಲಿ ಒಂದು ಮಾತು ನಾನು ಹೇಳಿದೆ. ನಾನು ಒಕ್ಕಲಿಗ ಸಮಾಜದಿಂದ ಹುಟ್ಟಿ ಆದಿಚುಂಚನಗಿರಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ನಾನು ರಾಜ್ಯದ ಮುಖ್ಯಮಂತ್ರಿ ಆದೆ ಅಂತ ಹೇಳಿದ್ದು ನನ್ನ ಸ್ಥಾನಕ್ಕೆ ಮುಳುವಾಯ್ತು, ಇಳಿಯಪ್ಪ ಅಂತ ಹೇಳಿದರು. ಇದು ಇದೆ, ಸಾಧಕ ಬಾಧಕಗಳಿದೆ. ಆದರೆ ಇದನ್ನು ಧೈರ್ಯವಾಗಿ ಎದುರಿಸುವಂಥ ಕೆಲಸ ಬೇಕು, ತಾಕತ್ತು ಬೇಕು. ನಾನು ಖಂಡಿತವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ಕನಸುಗಳು ಯಾವತ್ತೂ ಸಾಧನೆಗಳಿಗೆ ಆಧಾರ ಸ್ತಂಭ ಆಗಲ್ಲ. ಮನಸ್ಸುಗಳು ಯಾವತ್ತೂ ಸಾಧನೆಗಳಿಗೆ ಆಧಾರ ಸ್ತಂಭ ಆಗುತ್ತೆ. ನಿಮ್ಮ ಮನಸ್ಸಿಂದ ಇಂಥದ್ದು ಮಾಡಬೇಕು ಅಂತ ಆ ಅಡಿಗೆಲ್ಲ ಹಾಕಿದರೆ ಅದಾಗುತ್ತೆ. ಕನಸು ಕಟ್ಟಿಕೊಂಡು ನಾವು ಅದು ಮಾಡಬೇಕು, ಮುಂದೆ ಇದು ಮಾಡಬೇಕು ಅಂತ ಸುರೇಶರು ಮಾಡಿದಂಗೆ ಮಾಡಬೇಕು. ನಾನು ಅಧ್ಯಕ್ಷ ಆಗಿದ್ದೇನೆ, ಅಧ್ಯಕ್ಷ ಆದಮೇಲೆ ಅವರಿಗೆ ಯಾವತ್ತೂ ಕನಸು ಬಿದ್ದಿಲ್ಲ ಇಂಥದ್ದು ಕಟ್ತೇನೆ ಅಂತ ಹೇಳಿ. ಆದರೆ ಕಟ್ಟಬೇಕು ಅಂತ ಅವರ ಮನಸ್ಸು ನಿಶ್ಚಯ ಮಾಡ್ತು. ಈ ಸಮಾಜದಲ್ಲಿ ಹುಟ್ಟಿದಂಥ ನಾನು ಈ ಸಮಾಜದ ಒಂದು ಸಂಘಟನೆಗೆ ಒಂದು ವೇದಿಕೆ ತಯಾರು ಮಾಡುವಂಥದ್ದರ ಜವಾಬ್ದಾರಿ ನನಗೆ ಬಂದ ಮೇಲೆ ಆ ವೇದಿಕೆಗೆ ಸರಿಯಾದ ರೀತಿ ಅಧ್ಯಕ್ಷ ನಾನು ಆಗಬೇಕು ಅಂತ ಹೇಳಿ ಒಂದು ಸೂಪರ್ ಅಧ್ಯಕ್ಷರಾಗಿದ್ದಾರೆ ಸನ್ಮಾನ್ಯ ಸುರೇಶರು ಅಂತ ಹೇಳುವಂಥದ್ದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಬಂದಿದ್ದೆ ಕೆಲಸ ಮಾಡುವವರಿಗೆ ಬೆಂತಟ್ಟಬೇಕು. ಹಿಂದಿನಿಂದ ಮಾತಾಡುವ 106 ಜನಗಳಿರ್ತಾರೆ. ನಾನೊಬ್ಬ ರಾಜಕೀಯ ವ್ಯಕ್ತಿಯಾಗಿ ರಾಜಕೀಯ ಕ್ಷೇತ್ರದಲ್ಲಿ ಒಂದನ್ನು ಬಾರಿ ಸ್ಪಷ್ಟವಾಗಿ ನಿಶ್ಚಯ ಮಾಡಿದ್ದೇನೆ. ದೇವರು ಬಾಯಿ ಒಂದೇ ಕೊಟ್ಟದ್ದು, ಮೂಗು ಒಂದೇ ಕೊಟ್ಟದ್ದು, ಕಿವಿ 2 ಕೊಟ್ಟಿದ್ದಾರೆ. ಒಳ್ಳೆಯದನ್ನು 2ರಲ್ಲಿ ಕೇಳು, ಕೆಟ್ಟದ್ದನ್ನು 1ರಿಂದ ಕೇಳಿ ಇನ್ನೊಂದರಲ್ಲಿ ಬಿಟ್ಟು ಬಿಡು. ಅದಕ್ಕೆ ಯಾವುದೇ ಪ್ರತಿರೋಧಗಳನ್ನು ಮಾಡುವಂಥ ರಾಜಕಾರಣ ಆದರೆ ಅದು ನಡೆಯೋದಿಲ್ಲ. ಇವತ್ತು ನನಗೆ ಗೊತ್ತಿದೆ, ಅದು ನಡೆಯೋದಿಲ್ಲ. ಹರಕು 4 ಚೀಲ ತುಂಬ ದುಡ್ಡು, ಗುಂಪುಗಾರಿಕೆ, ಇದರಿಂದೇ ರಾಜಕೀಯ ನಡೀತದೆ ಅಂತ ಗೊತ್ತಿದೆ. ಅದರ ಪ್ರಜಾಪ್ರಭುತ್ವದಲ್ಲಿ ರಾಜಕಾರಣ ಬೇಕೇ ಬೇಕು. ನಾನು ಆದ ಕಾರಣ ಬಾಕಿ ಎಲ್ಲದಕ್ಕಿಂತ ನನ್ನದು ಒಳ್ಳೆಯದು ಅಂತೇಳಿ ನನ್ನದರಲ್ಲಿ ಇರುವಂಥ ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೇನೆ. ಗುರುಗಳೇ, ಇದನ್ನು ಮಾಡ್ತಾ ಇದ್ದೇವೆ. ಸಮಾಜದ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನನ್ನ ಸಮಾಜ, ನನ್ನ ಪಕ್ಷ ನನಗೆ ಎಲ್ಲವನ್ನ ಕೊಟ್ಟಿದೆ. 30 ವರ್ಷಗಳ ಕಾಲ ನಾನು ಎಲ್ಲ ಸ್ಥಾನಗಳನ್ನು ಅಲಂಕರಿಸುವಂಥದ್ದಾಗಿದೆ. ವ್ಯವಸ್ಥೆಗಳು ಬದಲಾಗಬೇಕು. ಹೇಗೆ ಹೊಸ ವ್ಯವಸ್ಥೆ, ಸುರೇಶ್ರಂಥವರ ಹೊಸ ವ್ಯವಸ್ಥೆ ಬಂದಾಗ ಹೊಸತನಕ್ಕೆ ನಾಂದಿ ಆಡ್ತದ. ಸಮಾಜದಲ್ಲಿ ಕೂಡ ಸಾಮಾಜಿಕ ಪರಿವರ್ತನೆ ಆಗಬೇಕು, ದೇಶದಲ್ಲಿ ಕೂಡ ಸಾಮಾಜಿಕ ಪರಿವರ್ತನೆ ಆಗಬೇಕು. ಆ ದೇಶದಲ್ಲಿ ಸಾಮಾಜಿಕ ಪರಿವರ್ತನೆ ಆಗಬೇಕಾದ್ರೆ ಹೊಸ ಆ ಬ್ಲಡ್ಗಳಿಗೆ ನಾವು ಬರಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ದೇಶದಲ್ಲಿ 60% ಜನ 40 ವರ್ಷಕ್ಕಿಂತ ಕೆಳಗಿನವರಿದ್ದಾರೆ. ಮಾಧವಣ್ಣ, ನಮ್ಮದು ನಿಮ್ಮದೆಲ್ಲ ಕಾಲ ಮುಗೀತು, ಇನ್ನು ಆ ಯುವಕರ ಕಾಲ ಬರಬೇಕು. ಅಂಥ ಕಾಲ ಬರಬೇಕು ಅಂತ ಹೇಳಿದರೆ ಇಂಥವರನ್ನು ಅಧ್ಯಕ್ಷ ಮಾಡಬೇಕು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಯುವಕರನ್ನು ಹುರಿದುಂಬಿಸುವಂಥ ಕೆಲಸ ಮಾಡಬೇಕು. ಈ ವೇದಿಕೆಯನ್ನು ನಾನು ಇನ್ನೊಂದಕ್ಕೆ ಉಪಯೋಗ ಮಾಡಿಕೊಳ್ತೇನೆ, ದಯವಿಟ್ಟು ಕ್ಷಮಿಸಿ ನನ್ನನ್ನು. ರಾಜಕಾರಣದಲ್ಲಿ ನಾನು ಎತ್ತರಕ್ಕೆ ಏರಿಸುವಂಥ ಕೆಲಸ ಸುಳ್ಯದ ಪುಣ್ಯ ಭೂಮಿಯಿಂದ ನೀವೆಲ್ಲ ಸೇರಿ ಸುಳ್ಯ ವಿಧಾನಸಭಾ ಕ್ಷೇತ್ರ ಇದಕ್ಕೆಲ್ಲ ಜನಾರ್ದನರು ಬಾಕಿಯವರೆಲ್ಲ ಕೂತಿದ್ದಾರೆ, ಇಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಎಲ್ಲ ಸ್ಥಾನಗಳನ್ನು ನನಗೆ ದೇವರು, ಹಿರಿಯರು, ಗುರುಗಳು, ನನ್ನ ಪಕ್ಷ ಎಲ್ಲವನ್ನ ಕೊಟ್ಟಿದೆ. ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ಆಗಬೇಕು ಅಂತ ನಿಶ್ಚಯ ಮಾಡಿದ್ದೇನೆ. ಹೊಸಬರಿಗೆ ಅವಕಾಶ ಕೊಡಬೇಕು ಎಂದು ಕಲ್ಪನೆ ಮಾಡಿದ್ದೇನೆ. ಇದಕ್ಕಾಗಿಯೇ ನನ್ನ ಮುಂದಿನ ದಿನ ನನ್ನ ಪಕ್ಷಕ್ಕಾಗಿ ದುಡಿಯುವಂಥದ್ದು ಮಾತ್ರ ಉಳಿದಿದೆ ಹೊರತು ಬಾಕಿ ಯಾವುದು ಉಳಿದಿಲ್ಲ. ಆದರೆ ಯಾವುದೇ ಸ್ಥಾನದಲ್ಲಿರಲಿ, ನಾನು ಹೋದಂಥ ಸ್ಥಾನ, ನಾನು ಹೆಜ್ಜೆ ಇಟ್ಟಂಥ ಜಾಗ, ನನಗೆ ಸಮಾಜದಿಂದ ಸಿಕ್ಕಿದಂಥ ಅನುಭವ, ಗುರುಗಳ ಆಶೀರ್ವಾದ, ಯಾರೇ ಎಲ್ಲೇ ಇದ್ದರೂ ಕೂಡ ಜನರ ಕೆಲಸ ಮಾಡಲಿಕ್ಕೆ ನಮಗೆ ಸಿಕ್ಕಿದಂಥ ಅನುಭವ ಸಾಕು. ಅದನ್ನು ಸಮರ್ಥವಾಗಿ ಮಾಡಬಲ್ಲೆ ಅಂತ ಹೇಳುವಂಥ ವಿಶ್ವಾಸ ಇದೆ, ಧೈರ್ಯ ಇದೆ. ಪ್ರಚಾರಕ್ಕೆ ಯಾವತ್ತೂ ಅಂಟಿಕೊಳ್ಳಿಲ್ಲ, ಗುಂಪುಗಾರಿಕೆ ಯಾವತ್ತೂ ಮಾಡಿಲ್ಲ. ಒಬ್ಬ ರಾಜಕಾರಣಿಯಾಗಿ ಮುಖ್ಯಮಂತ್ರಿಗೂ ಕೂಡ 10 ಜನರನ್ನು ಒಟ್ಟಿಗೆ ಸೇರಿಸ್ಕೊಂಡು ಬರಲಿಲ್ಲ. ವ್ಯಕ್ತಿಯಾಗಿ ಕೆಲಸ ಮಾಡುವಂಥದ್ದು, ವ್ಯಕ್ತಿಯಾಗಿ ಸಮಾಜಕ್ಕೆ ಶಕ್ತಿ ಆಗಬೇಕಾದ ನಮ್ಮ ಧರ್ಮ ಆಗಿದೆ. ವ್ಯಕ್ತಿಯಾಗಿ ಸಮಾಜಕ್ಕೆ ಶಕ್ತಿ ಆಗ್ತಾ ಇದ್ದಾರೆ ಸುರೇಶ್ ಬೇಲು. ಇಂಥವರ ಆ ಒಳ್ಳೆತನದನ್ನು ನಾವು ಆರಿಸಿಕೊಂಡು ನಾವು ಮುಂದೆ ಹೆಜ್ಜೆ ಇಡಬೇಕಾದಂಥ ಕೆಲಸ ಆಗಬೇಕಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹೆಚ್ಚೇನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ಈ ವೇದಿಕೆ ಈ ಭಾಗದ ಸಮಸ್ತ ಜನರಿಗೆ, ನಾನು ಯಾವುದೇ ಜಾತಿವಾದಿ ಅಲ್ಲ, ಆದರೆ ಯಾವ ಸಮಾಜದಲ್ಲಿ ಹುಟ್ಟಿದ್ದೇನೆ ಗೌರವದಿಂದ ಗರ್ವದಿಂದ ಆ ಸಮಾಜದಲ್ಲಿ ಹುಟ್ಟಿದವ ಅಂತ ಹೇಳ್ತೇನೆ. ನನಗೇನು ಹೆದರಿಕೆ ಇಲ್ಲ. ಇತ್ತೀಚೆಗೆ ರಾಜಕಾರಣಿಗಳಿಗೆ ಬೇರೆ ಯಾವುದೇ ಒಂದು ವೇದಿಕೆಗೆ ಹೋದರೆ ನಾನು ಗೌಡ ಅಂತ ಹೇಳುವಂಥದ್ದು ಸ್ವಲ್ಪ ಹೆದರಿಕೆ ಆಗುವಂಥ ರೀತಿಯಲ್ಲುಂಟು. ಯಾರೂ ಹೆದರಬೇಕಾದಂಥ ಅಗತ್ಯಗಳಿಲ್ಲ. ಈ ಸಮಾಜದಲ್ಲಿ ನೀವು ಎಲ್ಲವನ್ನ ಪ್ರಾರಂಭ ಮಾಡಿದವರು, ಸ್ವಾತಂತ್ರ್ಯ ಸಂಗ್ರಾಮದಿಂದ ಹಿಡಿದು ಆಡಳಿತ ಸೂತ್ರಗಳಿಂದ ಹಿಡಿದು ಈ ದೇಶಕ್ಕೆ ವಿಶ್ವಮಾನವನ ಸಂದೇಶ ಕೊಟ್ಟು ಈ ದೇಶದ ಪ್ರಧಾನಿಯಾದ, ಈ ದೇಶದ ಸರ್ವರನ್ನು ನ್ಯಾಯ ಒದಗಿಸಿಕೊಟ್ಟ ಆದಿಚುಂಚನ ಮರದ ಭಕ್ತರಾದಂಥ ನಿಮಗೆ ಯಾವುದೇ ಹೆದರಿಕೆ ಬೆದರಿಕೆ
ಯಾವುದೇ ಕೀಳರಿಮೆ ಇದರ ಅಗತ್ಯಗಳಿಲ್ಲ. ಶಕ್ತಿಶಾಲಿಯಾಗಿ ಎದ್ದು ನಿಲ್ಲಿ. ನಿಮಗೆ ಈ ಹಿರಿಯರು ಸಮಾಜಕ್ಕೆ ಮಾಡಿದಂಥ ಶಕ್ತಿ ನಮ್ಮ ಸಮಾಜದಲ್ಲಿ ನಡೀತಾ ಇದೆಯಲ್ಲ, ಅದು ನಮ್ಮ ಬೆನ್ನ ಹಿಂದಿದೆ. ನಾನು ಪ್ರಾರ್ಥನೆ ಮಾಡ್ತೇನೆ, ಸುರೇಶರು ಮತ್ತು ಅವರ ತಂಡಕ್ಕೆ ದೇವರು ಇನ್ನೂ ಎಲ್ಲವನ್ನ ಕೊಡಲಿ. ಯಾಕೆಂತೇಳಿ ತುಂಬ ಜನ ಕೊಟ್ಟರೆ ಅವರೇ ಇಟ್ಕೊಳ್ತಾರೆ, ಇಂಥವರು ಕೊಟ್ಟರೆ ನಮಗೆಲ್ಲ ಕೊಡ್ತಾರೆ. ಆದ ಕಾರಣ ಸುರೇಶರಿಗೆ ಎಷ್ಟು ಕೊಡ್ತೀರಾ, ಎಷ್ಟು ಆಶೀರ್ವಾದ ಆಗುತ್ತಾ, ಅದೆಲ್ಲವೂ ನಮಗೆ ಬರ್ತದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿದಿರಲ್ಲ, ಯಾವಾಗಲೂ ಸೇರಬೇಕು, ಇವತ್ತು ಮಾತ್ರ ಅಲ್ಲ. ನಮ್ಮಲ್ಲಿ ಒಂದು ಕೊರತೆ ಇದೆ. ಯಾವುದಾದ್ರು ಪ್ರಾರಂಭೋತ್ಸವ, ಯಾವುದಾದ್ರು ಒಂದು ಜಾತ್ರೆ ಇದ್ದರೆ ಎಲ್ಲ ಜನ ಸೇರ್ತೀವಿ. ನಂತರದ ಕೆಲಸ ಕಾರ್ಯಗಳಲ್ಲಿ ಅವ ಆಯ ಮಲ್ಪಡಪ್ಪ, ಅವ ಮಾಡಲಿಯ ಮತ್ತೆ ನೋಡಿಕೊಮ್ಮ, ಈಗೆಂತಕ್ಕೆ ನೀ ಅದಕ್ಕೆಲ್ಲ ಕೈ ಹಾಕೋದು, ಈ ರೀತಿಯ ಭಾವನೆ ಇದೆ. ಅದನ್ನು ಬಿಡಬೇಕು. ಯಾರದೋ ಒಬ್ಬ ನೇತೃತ್ವದಲ್ಲಿ ಪ್ರಾರಂಭ ಆಗಿರ್ಬೋದು, ನಮ್ಮೆಲ್ಲರ ಕೊಡುಗೆಗಳದು ಅದಕ್ಕೆ ಹೋಗಬೇಕು. ಶ್ರೀರಾಮ ಮಂದಿರ ಕಟ್ಟುವಾಗ ಇಟ್ಟಿಗೆ ಮತ್ತು 5 ರೂಪಾಯಿ ಕೊಟ್ಟೇವಲ್ಲ, ಯಾಕೆ ಕೊಟ್ಟೇವೆ ನಾವು? ನಂದು ಆ ಶ್ರೀರಾಮ ಮಂದಿರದಲ್ಲಿ ಒಂದು ಇಟ್ಟಿಗೆ ಇದೆ ಅಂತ ಹೇಳೋದಕ್ಕೆ ನಾವು ಕೊಟ್ಟಿದ್ದೇವೆ. ಇವತ್ತು ನಾವು ಹೆಮ್ಮೆಯಿಂದ ನಾಳ್ದು ಮಂದಿರ ಉದ್ಘಾಟನೆ ಆಗುತ್ತೆ, ಶ್ರೀರಾಮನ ಸನ್ನಿಧಿಗೆ ನಾವೆಲ್ಲ ಹೋಗ್ತೇವೆ. ನಮ್ಮ ಗುರುಗಳು ಹೋಗಬೇಕಾಗಿತ್ತು, ನಮ್ಮ ಗುರುಗಳು ಅಲ್ಲಿರಬೇಕಾಗಿತ್ತು. ಇವತ್ತು ಅಲ್ಲ ಕೇದಾರನಾಥ ಅಲ್ಲ ಗುರುಗಳೇ, ಇವತ್ತು ಕೇದಾರನಾಥದಲ್ಲಿ ಗುರುಗಳು ಇರಬೇಕಾಗಿತ್ತು. ಅದರ ಪೂರ್ವ ನಿಯೋಜಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಬಾಕಿಯವ್ರ ಜೊತೆ ಇರಬೇಕಾಗಿತ್ತು. ಆದರೆ ಗುರುಗಳು ತಿಳ್ಕೊಂಡಿದ್ದಾರೆ, ಅಲ್ಲಿಯ ದೇವರು ಶ್ರೀರಾಮ ಇದ್ದಾನೆ. ಇಲ್ಲಿಯ ನನ್ನ ಸಮಾಜದ ಎಲ್ಲ ವ್ಯಕ್ತಿಗಳಲ್ಲಿ ಕೂಡ ನಾನು ಶ್ರೀರಾಮನನ್ನು ಕಾಣ್ತೇನೆ ಅಂತ ಹೇಳುವಂಥ ಅದ್ಭುತವಾದಂಥ ಮನೋಭಾವದಿಂದ ಗುರುಗಳಲ್ಲಿ ಬಂದರೆ ಇದಕ್ಕೆ ನಾವು ಸಾರ್ಥಕ ಪಡಬೇಕು, ಇದಕ್ಕೆ ನಾವು ಹೆಮ್ಮೆ ಪಡಬೇಕು. ಆದ ಕಾರಣ ನೀವು ಮಾತಾಡಿದ್ದು ಜಾಸ್ತಿ ಆಗಿಲ್ಲ. ಈಗ ಹೆಚ್ಚು ಕೆಲಸ ಮಾಡಬೇಕು ಅಂತ ಸ್ವಲ್ಪ ಜಾಸ್ತಿ ಮಾತಾಡಿರ್ಬೋದು. ಆದ ಕಾರಣ ಹೆಚ್ಚು ಕೆಲಸ ಆಗಲಿ. ರಾಜಕಾರಣಿಗಳು ಮಾತಾಡೋದು ಜಾಸ್ತಿ, ವೇದಿಕೆಯಲ್ಲಿ ಮಾತ್ರ ನನಗೆ ಅಂತ ಕೇಳಿದರೆ ಇಲ್ಲ ಅದು ನಿಮಗೆ ಅಂತ ಹೇಳುವಂಥ ಪದ್ಧತಿ ಇದೆ. ಅಂಥದ್ದು ಆಗದೆ ಕಡಬದಲ್ಲಿ ಈ ಒಂದು ಗೌಡ ಸಮಾಜ ಇದು ಅದ್ಭುತ ಸಮಾಜವಾಗಿ ಮೂಡಿಬರಲಿ. ಎಲ್ಲ ಸಮಾಜದವ್ರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಕೆಲಸ ಮಾಡಲಿ. ಎಲ್ಲ ಸಮಾಜಕ್ಕೆ ಒಂದು ಸೂತ್ರಗಳನ್ನು ಕೊಡುವಂಥ ಒಂದು ಸಮಾಜವಾಗಿ, ಸಂಘಟನೆಯಾಗಿ ಪರಿವರ್ತನೆ ಆಗಲಿ. ಅದರ ಪ್ರಾರಂಭೋತ್ಸವ ಇವತ್ತಾಗಿದೆ. ಆ ಸುಬ್ರಹ್ಮಣ್ಯ ದೇವರು, ಆ ಗೋಪಾಲಕೃಷ್ಣ ದೇವರು, ಇಲ್ಲಿಯ ಸೀಮೆ ದೇವರು ನಿಮಗೆಲ್ಲರಿಗೂ ಶಕ್ತಿಯನ್ನು ಕೊಡಲಿ. ಮತ್ತೊಮ್ಮೆ ನಿಮ್ಮ ಇವತ್ತಿನ ಕಾರ್ಯಕ್ರಮದ ನಂತರ ದಕ್ಷಿಣ ಕನ್ನಡದಲ್ಲಿ ಮತ್ತೊಮ್ಮೆ ಗೌಡ ಯಾವುದೋ ಉನ್ನತ ಹುದ್ದೆಯನ್ನು ಅಲಂಕರಿಸುವಂಥ ದಿನಗಳು ಆದಷ್ಟು ಶೀಘ್ರ ಬರಲಿ ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಮಾಡಿ ತಮಗೆಲ್ಲ ತಲೆ ತಗ್ಗಿಸುವಂತೆ ನನ್ನ ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.